ಇದು ಬಂದುಬಿಟ್ಟು ಕುಮಟಾ ರೂಟು. ಕುಮಟಾದಿಂದ ಇಲ್ಲಿ 2 ಕಿಲೋಮೀಟ್ರ್ ಆಗುತ್ತೆ. ಇದು ಬಂದುಬಿಟ್ಟು ಬಾಡ ಕಾಗಲ್ ಅಗ್ನಾಶ್ನಿ ರೂಟು. ಈ ಪ್ಲೇಸ್ ಬಂದುಬಿಟ್ಟು ಚಿತ್ರಗಿ ಅಂತ. ಇದು ವಿಷ್ಣು ತೀರ್ಥಕ್ಕೆ ಹೋಗೋ ರೂಟು. ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಗಣೇಶನ ದೇವಸ್ಥಾನ. ನಾನು ಶ್ವೇತಾ ಚಂದ್ರಶೇಖರ್ ಕುಮಟಾ. ನಾನಿವತ್ತು ಬೇಸಿಗೆಯಲ್ಲಿ ನಮ್ಮ ವಿಷ್ಣು ತೀರ್ಥ ಹೆಂಗೆ ಕಾಣಿಸುತ್ತೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಟೈಮಿಂಗ್ಸ್ ಹಾಕಿದ್ದಾರೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಎಲ್ಲ ಅಂದ್ಬಿಟ್ಟು, ಎಷ್ಟು ರುಪೀಸ್ ಅಂದ್ಬಿಟ್ಟು. ಇದು ನೀರಿರುವಾಗ ಅಷ್ಟೇ ಇದು ನಡೆಯುತ್ತೆ. ನೀರಿಲ್ಲದೆ ಇರುವಾಗ ಯಾರಿಗೂ ಒಳಗಡೆ ಬಿಡಲ್ಲ. ನಮಗೆ ಅವರು ಪರಿಚಯ ಇರೋದ್ರಿಂದ ಒಳಗಡೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಂದಿದ್ದಕ್ಕೆ ಅವರು ಬಿಟ್ಟರು. ನೀರಿರುವಾಗ ಇಲ್ಲಿ ತುಂಬ ಜನರು ಬಂದುಬಿಟ್ಟು ಸ್ವಿಮ್ ಮಾಡ್ತಾರೆ. ಸಂಡೇ ಅಂತೂ ಕೈಕಾಲು ಹಾಕೋಕ್ಕೆ ಜಾಗ ಇರಲ್ಲ, ಅಷ್ಟು ಫುಲ್ಲಾಗಿರುತ್ತೆ. ನಾನು ಎಂಡಲ್ಲಿ ನೀರಿರುವಾಗ ಹೆಂಗಿರುತ್ತೆ ಅಂದ್ಬಿಟ್ಟು ವಿಡಿಯೋ ಹಾಕಿದ್ದೀನಿ ಒಂದು. ನೋಡಿ ನೀರು ಎಷ್ಟು ಕೆಳಗಡೆ ಹೋಗಿದೆ ಅಂದ್ಬಿಟ್ಟು. ನೀರು ತುಂಬಿದ್ದಾಗ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಎಲ್ಲ ನಡೆಯುತ್ತೆ, ಚಿಕ್ಕವರಿಂದ ದೊಡ್ಡವ್ರ ತನಕ. ಪಕ್ಕದಲ್ಲಿ ಕಾಣಿಸ್ತಾ ಇರೋದು ಫೋಟೋ ಇದೆಯಲ್ಲ, ಅದು ನೀರು ಇಲ್ಲದೆ ಇರುವಾಗ ತೆಗೆದಿರೋದು. ಇಲ್ಲಿ ನಾಗರ ಪಂಚಮಿ ದಿನ ಪೂಜೆ ನಡೆಯುತ್ತೆ. ಇಲ್ಲಿ ಸ್ನೇಹಕೂಟ ಅಂತ ನಡೆಯುತ್ತೆ, ಡ್ಯಾನ್ಸು ಸಿಂಗಿಂಗ್ ಕಾಂಪಿಟೇಷನ್ ಎಲ್ಲ ನಡೆಯುತ್ತೆ. ನೋಡಿ ಫ್ರೆಂಡ್ಸ್, ಕಾರ್ತಿಕ್ ಹುಣ್ಣಿಮೆ ದಿನ ಇಲ್ಲಿ 5 ದೇವರು ಬರುತ್ತೆ. ವೆಂಕಟರಮಣ, ಆಂಜನೇಯ, ಶಾಂತೇರಿ ಕಾಮಾಕ್ಷಿ, ಕಾವೂರು ಕಾಮಾಕ್ಷಿ, ಮಹಾಲಸ ನಾರಾಯಣಿ ದೇವ್ರು ಬಂದು ಕುತ್ಕೊಳ್ಳುತ್ತೆ ಇಲ್ಲಿ. ಆಮೇಲೆ ಪೂಜೆ ಮಾಡಿ ಎಲ್ರಿಗೂ ಊಟ ಇರುತ್ತೆ. ನಂತರ 4 ಗಂಟೆ ಸುಮಾರಿಗೆ ಎಲ್ಲ ದೇವರು ಬೆಳ್ಳಿ ರಥ ಏರ್ಬಿಟ್ಟು ನಗರ ಪ್ರದಕ್ಷಿಣೆಗೆ ಹೋಗುತ್ತೆ. ಬೇಸಿಗೆ ಆದರೂ ನೀರಿದೆ, ಯಾಕಂದರೆ ಯಾರೂ ಉಪಯೋಗಿಸ್ತಾ ಇಲ್ಲ ಇಲ್ಲಿ. ಕುಮಟಾದ ಪ್ರಸಿದ್ಧ ಈಜುಕೊಳ ಅಂತ ಹೇಳಿದ್ರೆ ಏನು ತಪ್ಪೇನಿಲ್ಲ. ಸುಮಾರು 15 ವರ್ಷದಿಂದ ಇದು ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ವೆಂಕಟರಮಣ ಟ್ರಸ್ಟ್ನವರು. ಸ್ಟೆಪ್ ಬೈ ಸ್ಟೆಪ್ ಮೆಟ್ಲಿರೋದ್ರಿಂದ ಚಿಕ್ಕ ಮಕ್ಕಳು ಈಜಿದ್ರೆ ಏನು ಅಪಾಯ ಇಲ್ಲ. ಮತ್ತು ಫೋಟೋ ಶೂಟ್ಗಳು ಸಮೇತ ಇಲ್ಲಿ ನಡೆಯುತ್ತೆ. ಇನ್ಸ್ಟಾಗ್ರಾಮ್ದಿಂದ ಎಲ್ಲ ನೋಡಿಬಿಟ್ಟು ಹೊರಗಡೆಯಿಂದನೂ ಈಜಕ್ಕೆ ಬರ್ತಾರೆ ಇಲ್ಲಿ. ಅಂದರೆ ಬೆಂಗಳೂರು, ಮೈಸೂರು ಆ ಕಡೆಯಿಂದ ಎಲ್ಲ ಬಂದಿರೋರು ಇದ್ದಾರೆ. ನೀರು ಇರೋದನ್ನ ಎಷ್ಟು ಬೇಕಾದರೂ ಈಜಾಡ್ಬೋದು. ಇವಾಗಿದು ಬೇಸಿಗೆ ಟೈಮು, ನೀರಿಲ್ಲ ಮತ್ತು ತುಂಬಾ ಬಿಸಿಲು. ಇವಾಗ ನಾವು ಬಂದಿರೋದು 5 ಗಂಟೆ ಸುಮಾರಿಗೆ. ನೋಡಿ ಗೇಟ್ ಆಚೆ ಬೆಳಿಗ್ಗೆ ಸಾಯಂಕಾಲ ವಾಕಿಂಗ್ ಮಾಡ್ತಾರೆ, ವೆಹಿಕಲ್ ಕಮ್ಮಿ ಅಂದ್ಬಿಟ್ಟು. ನಾವು ವಾಕಿಂಗ್ ಮಾಡ್ತಾ ಮಾಡ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೀವು ಹೋಗ್ತಾ ಹೋಗ್ತಾ ತುಂಬಿರೋ ವಿಷ್ಣು ತೀರ್ಥ ಹೆಂಗಿದೆ ಅಂದ್ಬಿಟ್ಟು ನೋಡ್ಕೊಂಡು ಹೋಗಿ. ನೋಡಿ ನನ್ನ ಮಗನು ಹೇಗೆ ಸ್ವಿಮ್ಮಿಂಗ್ ಕಲಿತಾ ಇದ್ದಾನೆ ಅಂದ್ಬಿಟ್ಟು.
ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಇಲ್ಲಿ ಸ್ವಿಮ್ಮಿಂಗ್ ಕಲಿಬೋದು. ಸ್ವಿಮ್ಮಿಂಗ್ ಕಲಿಯೋಕ್ಕೆ ಇದು ತುಂಬ ಒಳ್ಳೆ ಪ್ಲೇಸ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಬಾಯ್ ಫ್ರೆಂಡ್ಸ್.